ಕಲಿಯುತ್ತಾರೆ, ಹೆಚ್ಚಿನದನ್ನು ಕಲಿಯುತ್ತಾರೆ. ಇದೊಂದು ವಿಶೇಷವಾಗಿ ದೇಶಕ್ಕೆ ಇತರರಿಗೆ ಸಹಾಯ ಮಾಡುವುದು ಗೌರವ ನಿಯಮದಂತೆ ನಡೆಯುವುದು. ಇದು ನಾವು ನಮ್ಮ ರಕ್ತದಲ್ಲೇ ತುಂಬಿಕೊಂಡು ಬಂದಿದ್ದೇವೆ. ಮಕ್ಕಳನ್ನು ಪರ್ಫೆಕ್ಟ್ ಆಗಿ ಒಳ್ಳೆಯ ಪ್ರಜೆಗಳಾಗಿ ಮಾಡ್ತೇವೆ. ಅವರು ಎಲ್ಲ ಮಾತಾಡಿ ಹೇಳಿದ್ದೀವಿ. ಸರಿ, ನೀವು ಹೇಳಿದ್ದೇನೋ ಸರಿ, ಬಟ್ ನಾವು ಎಲ್ಲರೂ ಒಪ್ಬೇಕಲ್ಲ. ನಮ್ಮ ಪೇರೆಂಟ್ಸ್ಗಳು, ನಮ್ಮ ಉಳಿದ ಟೀಚರ್ಸ್, ನಾವೆಲ್ಲರೂ ಒಪ್ಪಿಕೊಳ್ಬೇಕಲ್ವಾ? ಅಲ್ಲಿ ಪೇರೆಂಟ್ ಮತ್ತು ಮಕ್ಕಳು ಕಾಣ್ತಾ ಇದ್ದಾರೆ ಮೇಡಮ್, ಅವರನ್ನು ಕರೆದು ಕೇಳುವ ನಾವೇ. ನೀವೇ ಹೋಗಿ ಅದೇ ಹೊರಗೆ ಯಾರು ಬನ್ನಿ ಬನ್ನಿ. ಪೇರೆಂಟ್ ಮತ್ತು ಮಕ್ಕಳು ಒಟ್ಟಿಗೆ ಬಂದಿದ್ದಾರೆ, ಗೊತ್ತಿಲ್ಲ ಇವತ್ತು. ಬನ್ನಿ ಬನ್ನಿ ಮೇಡಮ್, ಬನ್ನಿ ಹೊರಗೆ ಬನ್ನಿ ಬನ್ನಿ. ಅದೇ ಯಾರಲ್ಲಿ ಹೌದು ಮೇಡಮ್, ಮಾರ್ಕೆಟ್ ಉಂಟು, ಮಾರ್ಕೆಟ್ ಉಂಟು. ಉಂಟಾ? ನೋಡುವ, ಕೇಳುವ. ಈಗ ಎಟ್ ಎ ಟೈಮ್ ನಮ್ಮ ಇಬ್ಬರು ಶಿಕ್ಷಕಿಯರು ತರಬೇತಿ ಹೊಂದಿ ಬಂದಿದ್ದಾರೆ. ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಕೇಳುವ, ನಮ್ಗೆ ಬೇಕಾದ ವಿಷಯಗಳನ್ನೆಲ್ಲ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಾವು ಎಲ್ಲರಲ್ಲಿ ಮಾತುಕತೆ ನಡೆಸಿ ನಿಮ್ಮಲ್ಲಿ ಏನೊಂದು ಆಸಕ್ತಿ ಉಂಟ ಅದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತೇವೆ ನಾವು. ಅವ್ರು ಏನು ಹೇಳ್ತಾರೆ, ಏನು ಹೇಳ್ತಾರೆ ಕೇಳೋಣ. ಸರಿಯಾದ ಸಮಯಕ್ಕೆ ಬಂದಿದ್ದೀರ ನೀವು. ಹೌದಾ? ಎಂತ ಮಾಡ್ತಾರ? ಅವ್ನು ನನಗಿಂತ ಸಣ್ಣ ಅಲ್ಲ. ಎಂತ ಉಂಟಾ ಒಂದೇ ಟೀಚರ್ ಸ್ಟೇಟಸ್ ಅಲ್ಲಿ ಅವರು ಡ್ಯಾನ್ಸ್ ಮಾಡುದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟೇನು ಮುಟ್ಟಿಕೊಂಡೆಲ್ಲ ಹೌದಾ? ನೋಡಿದ್ರೆ ನೀನು ಹೌದಾ? ಗುಟ್ಟಿಗೆಲ್ಲ ಊಟಿಗೆ ಸೇರ್ಬೋದು. ಅಪ್ಪ ಬಂದು ನಮಸ್ತೆ. ಏನ್ ಬೇಕು ನಿಮಗೆ? ನಿಮ್ಗೆ ಯಾರು ಹೇಳಿದ್ರೆ? ಈಗ ನಾವು ತಪ್ಪಂದ್ರೆ ಏನು, ಗೈಡ್ ಅಂದ್ರೆ ಏನು? ಎಲ್ಲ ಪೈಕಿ ಎಲ್ಲ ಬಂದು ನಿಮಗೆ ಕಪ್ಪು ಬೇಕಾ? ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತದೆ. ನಮ್ಮ ಮಾತಾಡಲಿಲ್ಲ ಇಲ್ವಾ ನಿಮಗೆ? ಮತ್ತೆ ಯಾಕೆ ನಾವಿಲ್ಲಿ ಮುಂದೆ ಕಾಫಿ ಬರಲಿಕ್ಕೆ ಆಗಿಲ್ಲ, ನೀವು ಹೋರಾಟ ಮಾಡ್ತೀವಿ. ಮುಂದೆ ಇಂಗ್ಲಿಷ್ ಕಾಫಿ ಹಾಕಿತ್ತಲ್ಲ. ನಮ್ಮ ಟೀಚರ್ಸ್ ಇದ್ದಾರೆ. ಒಂದು ನಿಮಿಷ, ನಾವು ಬಂದ ಬಂದ ಕೂಡ ಸೇರಿಸಬೇಕು ಶಾಲೆಗೆ ಮಾತ್ರ. ಅವ್ರು ಪಾಠ ಯಾರು ಮಾಡುದು? ಎಷ್ಟು ಪಾಠ? 12 ಪಾಠ ಉಂಟು, 2 ಆದದ್ದು. ದಸರಾ ರಜೆಗೆ ಮಾತ್ರ ಹೋದದ್ದು. ಕೂತ್ಕೊಳ್ಳಿ. ಈಗ ಅಧ್ಯಕ್ಷರು ಬರ್ತಾರೆ, ಈಗ
ಸೇರಿದ್ದೀರಲ್ವಾ? ಟೀಚರ್ಸ್ ನಾವು ಇದ್ದೀರಿ, ಮಕ್ಕಳಿದ್ದಾರೆ, ಪೇರೆಂಟ್ಸ್ ಇದ್ದಾರೆ. ಸರ್, ನಾವು ಸ್ಕೌಟ್ ಗೈಡ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದವರು ಸರ್. ಒಳ್ಳೆಯದಾಗಿ. ಇವರು ಸರ್ ಅದಕ್ಕೆ ಕಲ್ಲಾಗ್ತಾ ಇದ್ದಾರೆ. ಹೌದಾ? ಇಲ್ಲಿ ಮೇಡಮ್, ಒಂದಷ್ಟು ವಿಷಯ ಹೇಳಿ. ವಿಷಯ ಹೇಳುವ ನಾವು. ವಿಷಯ ಹೇಳಿ ಮೇಡಮ್. ಮತ್ತೆ, ನೋಡಿ ಸರ್, ನಿಮ್ಗೆ ಏನು ಇದರ ಬಗ್ಗೆ ವಿಷಯ ಗೊತ್ತಿದ್ರೆ ಒಂದು ಈಗ ಮೊನ್ನೆ ನಮ್ಮ ಶಾಲೆಯಲ್ಲಿ 7 ದಿವಸಗಳಿಂದ ಪಾಠ ಆಗಲಿಲ್ಲ. ಇದು ಈಗ ನಾಡು ಬಿಟ್ಟರೆ ಪರೀಕ್ಷೆ ಬೇರೆ ಬರ್ತಾ ಉಂಟು. ಈಗ ಕ್ಲಾಸ್ ನಮ್ಮಲ್ಲಿ ಸ್ಟಾಫ್ ಕೂಡ ಕೊರತೆ ಉಂಟು, ನೇಮಕಾತಿ ಆಗ್ತಾ ಇಲ್ಲ. ಹಾಗೆ ನಾನೊಂದು ಆದಷ್ಟು ಕೈಲಾದ ಮಟ್ಟಿಗೆ ಮಾಡಿದ್ದೇನೆ. ಈಗ ಹೀಗೆಲ್ಲಾದ್ರೆ ನಮ್ಮ ಶಾಲೆಗಳು ಮುಚ್ಚುವ ಪರಿಸ್ಥಿತಿಗೆ ಬರ್ಬೋದು ಅಂತ ಒಂದು ಆತಂಕ. ನೋಡಿ, ಎಲ್ಲ ಟೀಚರ್ ಉಳಿದ ಅವರು ಒಬ್ಬರಲ್ಲ, ಉಳಿದ ಎಲ್ಲ ಟೀಚರ್ಸ್ಗೆ ಜವಾಬ್ದಾರಿ ಹಂಚಿ ಕೊಟ್ಟು ಅವರ ತರಗತಿಯನ್ನು ಸರಿಯಾಗಿ ಒಳ್ಳೆಯದಾಯಿತು ಮೇಡಮ್, ಒಳ್ಳೆಯದಾಯಿತು. ನಮ್ಮ ಸಂಸ್ಥೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಇಂತಹ ಕೆಲವೊಂದು ಸಂಘ ಸಂಸ್ಥೆಗಳು ಶಾಲೆಯಲ್ಲಿ ರೂಪೀಕರಣ ಆಗಬೇಕು. ಸ್ಕೌಟ್ ಗೈಡ್ ಎಂಬುದು ಒಂದು ವಾಲಂಟರಿ ಆರ್ಗನೈಸೇಷನ್. ನಮಗೆ ಗೊತ್ತಿಲ್ಲ, ಯಾರು ಕಲ್ಲು ಹಾಕುವವರು ಇದ್ರೆ ಅದು ಎಲ್ಲ ದಿಕ್ಕಿನಲ್ಲಿ ಇರ್ತಾರೆ, ಮನೆಯಲ್ಲೂ ಇರ್ತಾರೆ, ಸಮಾಜದಲ್ಲಿ ಇರ್ತಾರೆ, ಎಲ್ಲ ಕಡೆಯಲ್ಲಿ ಇರ್ತಾರೆ. ಇನ್ನೊಬ್ಬರನ್ನು ಕಂಡು ಅಸೂಯೆ ಪಡುವವರು ಅದು ನಮ್ಮವರು. ಹಾಗಿರುವ ಹಿತಶತ್ರುಗಳು. ಆರಂಭದಲ್ಲಿ ಟೀಚರ್ನವರು ಕ್ಲಾಸಿಗೆ ಹೋಗುವಾಗ ಚಾರ್ಟ್ ಪೇಪರ್ ಅಲ್ಲಿ ಕೊಂಡೋಗ್ತಾ ಇದ್ರು ಸುಮ್ಮನೆ. ಆಗ ಉಳಿದವರು ಸರ್ವಿಸ್ ಆದವರನ್ನು ತಮಾಷೆ ಮಾಡಿ ನೋಡಬೇಕು, ನೋಡಿದ್ದೀರಿ. ನಂತರ ಪಾಪ ಅದನ್ನು ತಮಾಷೆ ಕೇಳಿ ಕೇಳಿ ಇವರ ಚಾರ್ಟ್ ಕೂಡ ಇರ್ತದೆ. ಹಾಗಾಗುವಾಗ ನಮ್ಮ ಶಾಲೆ ಅಂದರೆ ಆ ಮಕ್ಕಳ ಕೇಂದ್ರ. ಮಕ್ಕಳಿಗೆ ಒಳ್ಳೆಯ ಶಿಸ್ತು ಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಆ ಮಕ್ಕಳು ಬೆಳಿಬೇಕು, ಶಾಲೆಯ ಆಸ್ತಿ ಆಗಬೇಕು, ಸಮಾಜದ ಆಸ್ತಿ ಆಗಬೇಕು. ಅದಕ್ಕೆ ಒಬ್ಬರ ಇಬ್ಬರ ತಕರಾರು ಮಾಡಬಹುದು. ಅದೆಲ್ಲವನ್ನು ಕೂಡ ಪರಿಗಣಿಸದೆ ಬಹಳ ನಾನೊಂದು ಅಭಿನಂದಿಸ್ತೇನೆ ಮುಖ್ಯೋಪಾಧ್ಯಾಯರನ್ನು. ಅವರು ಇಬ್ಬರು ಟೀಚರ್ಗಳನ್ನು ತರಬೇತಿ ಕಳಿಸಿದ್ದಾರೆ, ಒಳ್ಳೆಯ ತರಬೇತಿಯನ್ನು ಪಡೆದು ಬಂದಿದ್ದಾರೆ. ಶಾಲೆಯಲ್ಲಿ ಟ್ರೋಪ್ ಮತ್ತು ಕಂಪನಿ ಆರಂಭವಾಗಬೇಕು. ಯಾರು ಏನು ಹೇಳಿದ್ರು ಕೂಡ ಅದಕ್ಕೆ ಗಮನ ಕೊಡುವುದು ಬೇಡ. ನೆನಪಿರಲಿ, ದೀಪ ಹತ್ತುವ ಯೋಗ್ಯತೆ ಇಲ್ಲದಿದ್ರೆ ದೀಪ ನಂದಿಸಬಾರದು. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ರೆ ಮನೆಗೆ ಕಲ್ಲು ಹೊಡೆಯಬಾರದು. ಅನ್ನ ಹಾಕುವ ಯೋಗ್ಯತೆ ಇಲ್ಲದಿದ್ರೆ ಅನ್ನಕ್ಕೆ ಮಣ್ಣು ಹಾಕಬಾರದು. ಆ ಒಂದು ತೀರ್ಮಾನ ನಮ್ಮದಾಗಲಿ. ನಾವು ಎಲ್ಲ ರೀತಿಯ ಬೆಂಬಲ STMCಯಿಂದ ಎಲ್ಲ ರೀತಿಯ ಬೆಂಬಲ ನಾನು ಕೊಡ್ತೇನೆ. ಹಾಗೆ ಹಾಗೆ ನನಗೂ ಕೂಡ ಒಂದು ಟ್ರೈನಿಂಗ್ ಆಗಿತ್ತು. ನಾನು ಯುವಕನಾಗಿದ್ದಾಗ ನನಗೂ ಕೂಡ ಒಂದು ಸ್ಕೌಟಿನ ಟ್ರೈನಿಂಗ್ ಆಗಿತ್ತು. ಬಹಳ ಖುಷಿಯಾಗಿತ್ತು. ಅಲ್ಲಿ ಹಾಡುಗಳಿತ್ತು, ಆಟಗಳಿತ್ತು, ಸಂಸ್ಕಾರ ಇತ್ತು, ಎಲ್ಲವೂ ಇತ್ತು. ನಾನು ಕೂಡ ಖುಷಿ ಪಟ್ಟಿದ್ದೆ. ಏನೋ ದುರದೃಷ್ಟವಶಾತ್ ನನಗೆ ಶಿಕ್ಷಕನಾಗಿ ಹೋಗಲಿಕ್ಕೆ ಆಗಲಿಲ್ಲ. ನಾನು ಉದ್ಯೋಗದಲ್ಲಿ ಉದ್ಯಮವನ್ನು ಸ್ಥಾಪಿಸಿಕೊಂಡು ಮುಂದುವರಿದೆ. ನನಗೆ ಈಗಲೂ ಕಂಡಾಗ ಬಹಳ ಖುಷಿ ಆಗ್ತದೆ. ಮಕ್ಕಳ ಸಮವಸ್ತ್ರವನ್ನು ಕಂಡಾಗ, ಅವರ ನಡತೆಯನ್ನು ಕಂಡಾಗ ಖುಷಿ ಆಗ್ತದೆ. ಏನೇ ಇದ್ರೂ ಕೂಡ ಸರ್, ನೀವು ಸ್ವಲ್ಪ ಬದಲಾವಣೆ ಆಗಬೇಕು. ಬದಲಾವಣೆ ಆದರೆ ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಉಂಟು. ಬದಲಾವಣೆ ಎಂಬುದು ನಮ್ಮ ಒಂದು ಜಗದ ನಿಯಮ, ಅದು ಆಗಬೇಕು ಅಷ್ಟೇ. ಹಾಗಾಗಿ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನಿರುತ್ಸಾಹಪಡಿಸಬೇಡಿ, ಅವರಿಗೆ ಪ್ರೋತ್ಸಾಹ ಕೊಡಿ. ಆಗುವುದಿಲ್ಲ ಅಂತಾಗಲಿ ಸುಮ್ಮನೆ ಕುಳಿತುಕೊಳ್ಳಿ. ಅವರು ಗ್ರೂಪನ್ನು ಮಾಡಲಿ, ಅವರು ಕಂಪನಿಯನ್ನು ಮಾಡಲಿ. ಶಾಲೆಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ಮುಖ್ಯೋಪಾಧ್ಯಾಯರು ಮತ್ತು ಉಳಿದ ಸಹೋದ್ಯೋಗಿ ಬಂಧುಗಳು ಕೊಡ್ತಾರೆ. ನಮ್ಮ ವತಿಯಿಂದ ನಮ್ಮ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ. ಏನಾಯಿತು, ಖರ್ಚು ಬೇಕಾ, ಹಣ ಬೇಕಾ, ಏನು ವಸ್ತುಗಳು ಬೇಕಾ, ಏನು ಬೇಕು ಅದೆಲ್ಲವನ್ನು ನಾವು ಒದಗಿಸಲಿಕ್ಕೆ ರೆಡಿ ಇದ್ದೇವೆ. ಆ ಮಕ್ಕಳ ಮುಖದಲ್ಲಿ ಒಂದು ಖುಷಿ ಇರಬೇಕು, ನಗು ಇರಬೇಕು. ನಾಳೆ ಮುಂದಿನ ಶಾಲೆಗೆ ಹೋದಾಗ ನನ್ನ ಶಾಲೆಯಲ್ಲಿ ಸ್ಕೌಟ್ ಟ್ರೋಫಿ ಇತ್ತು, ಗೈಡ್ ಕಂಪನಿ ಇತ್ತು, ಅಭಿಮಾನದಿಂದ ಹೇಳುವಂತಾಗಬೇಕು. ಅದಕ್ಕೆಲ್ಲ ರೀತಿಯ ಬೆಂಬಲವನ್ನು ನಾವು ಕೊಡ್ತೀವಿ. ಸಾಧ್ಯ ಆದರೆ ಸರ್, ಮೇಡಮ್ ಅವರನ್ನು ಕೂಡ ಒಂದು ಟ್ರೈನಿಂಗ್ ಕಳಿಸಿ, ಅವರಿಗೆ ಗೊತ್ತಾಗಲಿ ಸರ್. ಆದ್ರೆ ನಾನು ಟ್ರೈನಿಂಗಿಗೆ 7 ದಿವಸದ ಟ್ರೈನಿಂಗ್ ಮುಗಿಸ್ತೇನೆ, ಅರ್ಧದಲ್ಲಿ ಕರೀಲಿಕ್ಕಿಲ್ಲ ನಮ್ಮನ್ನು. ಮತ್ತೆ ಎಲ್ಲ ಹೋಗಿ ಬರುವ ಖರ್ಚು ಕೊಡ್ಬೇಕು ಸರ್. ಅಲ್ಲಿ ಯೂನಿಫಾರ್ಮ್ ಉಂಟಂತೆ, ಇವರು ಬೇರೆ ಆಗಿದ್ದಾರೆ, ಅದರ ಖರ್ಚು ಸಹ ಕೊಡ್ಬೇಕು, ಎಲ್ಲ ಖರ್ಚು ಕೊಡ್ಬೇಕು. ಮತ್ತೆ ನಾನು ಸಹ ನನಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಸರ್. ಹಾಗಾಗಿ ಇವತ್ತು ಇಷ್ಟು ತಿಳಿಸಿಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ಮೇಡಮ್, ಹಣದ ಆಸೆ ಇದ್ದವ ಇದಕ್ಕೆ ಬರುವುದು ಬೇಡ. ಸೇವೆಯ ಮನೋಭಾವ ಇದ್ರೆ ಮಾತ್ರ ಬಂದ್ರೆ ಸಾಕು. ಹಣದ ಹಿಂದೆ ಹೋಗುವವರು ಯಾರು ಕೂಡ ಈ ಸಂಘಟನೆಯಲ್ಲಿ ಸೇರುವುದು ಬೇಡ. ಸಾಕಷ್ಟು ನಾವು ಖರ್ಚುಗಳನ್ನು ಮಾಡ್ತೇವೆ, ಅದರಲ್ಲಿ ಇದು ಕೂಡ ಒಂದು ಖರ್ಚು.
ಆದರೆ ನಮಗೆ ಆತ್ಮ ಸಂತೋಷ ಸಿಗ್ತದೆ, ಗೌರವ ಸಿಗ್ತದೆ. ನಾನು ಈಗ ಕಲಿಸಿದಂಥ, ನಾನು ಸಣ್ಣದಲ್ಲಿರುವಾಗ ನೋಡಿದಂಥ ಒಬ್ಬ ಹುಡುಗ ಈಗ ಸಿಂಗಾಪುರದಲ್ಲಿದ್ದಾನೆ, ಅಮೇರಿಕಾದಲ್ಲಿದ್ದಾನೆ, ಜರ್ಮನಿಯಲ್ಲಿದ್ದಾನೆ. ನನಗೆ ಆಗಾಗ ಫೋನ್ ಮಾಡುವುದುಂಟು, ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡುವುದುಂಟು. ಅಂದರೆ ಅಷ್ಟೊಂದು ಸ್ನೇಹ ನಮ್ಮಲ್ಲಿ ಬೆಳೆಯುತ್ತದೆ. ಹಣವನ್ನೇ ನೋಡುವುದು ಬೇಡ, ನಾವು ಬೆಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋ ದೃಷ್ಟಿಕೋನ ಈ ಅಧ್ಯಾಪಕರಿಗೆ ಇದ್ದರೆ ಖಂಡಿತವಾಗಿ ಹೋಗಲಿ ಅವರು ಅವರನ್ನು ಗುರುತಿಸುವುದಕ್ಕೆ ಖಂಡಿತವಾಗಿಯೂ ಸಮಾಜಕ್ಕೆ ಸಾಧ್ಯ ಉಂಟು, ಮಕ್ಕಳಿಗೂ ಸಾಧ್ಯ ಉಂಟು. ಕೇವಲ ಕ್ಲಾಸಿನಲ್ಲಿ ಉದ್ದೋದ್ದದ ಪಾಠವನ್ನು ಮಾಡಿ ಯಾರು ಉದ್ಧಾರ ಆಗುವುದಿಲ್ಲ. ಹಾಗಾಗಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಪಳಗಿಸುವುದಕ್ಕೆ ಸಾಧ್ಯ ಉಂಟು ಅಂತ ನನಗೆ ಗೊತ್ತುಂಟು. ಮೇಡಮ್, ಎಲ್ಲ ರೀತಿಯ ಪ್ರೋತ್ಸಾಹ ನಾವು ಕೊಡ್ತೇವೆ. ಖಂಡಿತ ಸರ್. ನಮ್ಮಲ್ಲಿ ಒಂದು ಈಗ ಕ್ಲಾಸ್ ಹೀಗೆ ಮಾತಾಡಿ ನಿಲ್ಲಿಸಿದ್ರೆ ಕ್ಲಾಸ್ ಗೋ ಅಂದಾಗ ಮೇಡಮ್ ಸರ್, ನಿಮ್ಮ ಅಪ್ಪಣೆಯ ಮೇರೆಗೆ ನಾನು ನಾಳೆನೇ ನಮ್ಮ ಶಿಕ್ಷಕರ ಜೊತೆ ಸಮಾಲೋಚಿಸಿ ಸ್ಕೌಟ್ ಮತ್ತು ನಿಮ್ಮದೆಂಥದ್ದು, ನಿಮ್ಮದು ಸ್ಕೌಟ್, ನಿಮ್ಮದು ಗೈಡ್ ದಳವನ್ನು ನಮ್ಮ ಶಾಲೆಯಲ್ಲಿ ಖಂಡಿತವಾಗಿ ನಾಳೆ ನಾವು ಮಕ್ಕಳನ್ನು ಸೇರಿಸಿ ನಾವು ಪ್ರಾರಂಭಿಸ್ತೇವೆ. ಸಂತೋಷ. ಖಂಡಿತ ಸರ್. ಏನು ಖಂಡಿತ ಮಕ್ಕಳಿಗೆ ಉಪಯೋಗವಾಗುವಂತಹ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಖಂಡಿತ ನಾವು ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಬೆಳೀತಾರೆ, ಉತ್ತಮ ರೀತಿಯಲ್ಲಿ ಬೆಳೀತಾರೆ ಅಂತ ಹೇಳುತ್ತಾ ನಿಮ್ಮ ಅಪ್ಪನಿಗೆ ಧನ್ಯವಾದಗಳು. ಖಂಡಿತ ಮಕ್ಕಳಿಗೆ ಯೂನಿಫಾರ್ಮಿನ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ಖಂಡಿತವಾಗಿಯೂ ನಾನು ಹೇಳಿದ್ದೇನೆ, ಈಗ ಎಲ್ಲ ರೀತಿಯ ನೆರವನ್ನು ನಾವು ಕೊಡ್ತೇವೆ. ನಮಗೆ ಸಾರಿ ಹೇಳಿದ ಹಾಗೆ ಇದರಲ್ಲಿ ಏನು ನೆಮ್ಮದಿಲ್ಲ ಅಂತ ಹೇಳ್ತಾರೆ. ನಾವು ನೆಮ್ಮದಿಲ್ಲ ಅಂತ ಹೇಳಿಕೊಂಡು ಬಟ್ಟೆಯನ್ನು ಬದಲಾಯಿಸ್ತೇವೆ, ಆದರೂ ನೆಮ್ಮದಿ ಇಲ್ಲ. ಉದ್ಯೋಗವನ್ನು ಬದಲಾಯಿಸ್ತೇವೆ, ಆದರೂ ನೆಮ್ಮದಿ ಇಲ್ಲ. ಕಾರನ್ನು ಬದಲಾಯಿಸ್ತೇವೆ, ಆದರೂ ನೆಮ್ಮದಿ ಇಲ್ಲ. ಮನೆಯನ್ನು ಬದಲಾಯಿಸ್ತೇವೆ, ನೆಮ್ಮದಿ ಇಲ್ಲ. ನಮ್ಮ ಹೇಳಬೇಡಿ, ಇನ್ನು ನಮ್ಮ ಉದ್ಯೋಗವನ್ನು ಬದಲಾಯಿಸ್ತೇವೆ, ನೆಮ್ಮದಿ ಇಲ್ಲ. ಯಾಕೆಂದ್ರೆ ನಾವು ಬದಲಾಗುವುದಿಲ್ಲ. ಮೊದಲು ನಾವು ಬದಲಾಗಬೇಕು, ನೆಮ್ಮದಿಯನ್ನು ಹುಡುಕಬೇಕು. ಎಲ್ಲ ರೀತಿಯ ನೆರವನ್ನು ನಾವು ಕೊಡ್ತೇವೆ. ಖಂಡಿತ ಮೇಡಮ್, ಶಾಲೆಯಲ್ಲಿ ಆಸಕ್ತಿ ಇರುವಂತಹ ಎಲ್ಲ ಮಕ್ಕಳನ್ನು ಸೇರಿಸಿ, ಅದರಲ್ಲಿ ಜಾತಿಯನ್ನು ನೋಡಬೇಡಿ, ಧರ್ಮವನ್ನು ನೋಡಬೇಡಿ, ಭಾಷೆಯನ್ನು ನೋಡಬೇಡಿ, ಯಾವುದನ್ನು ನೋಡಿದ್ರೆ. ಯಾಕಂದ್ರೆ ನಮ್ಮ ಆರ್ಗನೈಸೇಷನ್ ಇರುವುದೇ ಅದು ಜಾತಿ ಧರ್ಮ ಇದೆಲ್ಲವನ್ನು ಬಿಟ್ಟಿರುವಂಥದ್ದು. ನಮ್ಮದು ಒಂದೇ ದೃಷ್ಟಿಕೋನ, ಸಮಾನತೆ, ಸೌಜನ್ಯತೆ ಮತ್ತು ದೇಶ ಪ್ರೇಮವನ್ನು ಬೆಳೆಸುವಂಥದ್ದು. ಖಂಡಿತವಾಗಿ ಅವರನ್ನು ಸೇರಿಸಿಬಿಡಿ. ಖಂಡಿತ 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 ಮೇಡಮ್. ಸರಿ ಸರಿ, ಖಂಡಿತ ಖಂಡಿತ ಮೇಡಮ್. 10 ಮಕ್ಕಳ ಯೂನಿಫಾರ್ಮ್ ಖರ್ಚು ನಾನು ನೋಡ್ತೇನೆ. ಓಕೆ, ಅದಕ್ಕೆ ನಾಳೆಗೆ ಬೇಕಾಗುವಂತ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಬನ್ನಿ. ನಿಮ್ಮನ್ನು ನಾಳೆಯಿಂದ ನೀವು ಸ್ಕೌಟ್ ಮತ್ತು ಗೈಡ್ಗಳು. Claps go!